ನಮಸ್ತೆ ಎಲ್ಲರಿಗೂ. ನಮ್ಮ ಪಂಡ್ರಾಪುರದ ವಿಠಲನ ಇನ್ನೊಂದು ಮಹಿಮೆ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದೆ ಸ್ವಾಮಿ ನಾಮದ ಮೇಲೆ ಒಂದು ಕಪ್ಪು ಬೊಟ್ಟಿರ್ತಾರೆ. ಆ ಕಪ್ಪು ಬೊಟ್ಟು ಏನು, ಅದು ಏನರಿಂದ ತಯಾರು ಮಾಡ್ತಾರೆ, ಅದೇನಕ್ಕೋಸ್ಕರ ಇಡ್ತಾರೆ ಅನ್ನೋ ಒಂದು ಮಹಿಮೆನ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇನ್ನೊಂದು ವಿಡಿಯೋನಲ್ಲಿ ಸ್ವಾಮಿ ಮೀನಿನ ಆಕಾರದಲ್ಲಿರೋ ಓಲೆಗಳನ್ನ ಧರಿಸ್ತಾರೆ. ಅದೇನಕ್ಕೋಸ್ಕರ ಧರಿಸ್ತಾರೆ, ಅದರ ಮಹಿಮೆ ಏನು ಅಂತಲೂ ಒಂದು ವಿಡಿಯೋನಲ್ಲಿ ಹಾಕಿದ್ದೆ. ಸೊ ಅದೆಲ್ಲ ತುಂಬ ನೀವು ನೋಡಿ ಆಧರಿಸಿದ್ದೀರಾ, ತುಂಬ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ನಾಮದ ಬಗ್ಗೆ ಮಾತಾಡೋಣ. ಅಂದರೆ ಸ್ವಾಮಿ ವಿಷ್ಣು ರೂಪದಲ್ಲಿ ಭೂಮಿ ಮೇಲೆ ಎಲ್ಲೇ ಇದ್ರೂ ಆ ನಾಮ ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಆದರೆ ಪಂಡ್ರಾಪುರದ ವಿಠಲನ ನಾಮ ಮಾತ್ರ ತುಂಬ ವಿಭಿನ್ನವಾಗಿರುತ್ತೆ. ಅದರ ಮಹಿಮೆ ಏನು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಮಹಾವಿಷ್ಣು ಯಾವುದೇ ಅವತಾರ ಎತ್ತಿದ್ರೂ ಆ ಅವತಾರಗಳಲ್ಲಿ ನಾಮ ಮಾತ್ರ ತುಂಬ ಐಡೆಂಟಿಕಲ್ ಆಗಿರುತ್ತೆ. ಅದು ತಿರುಪತಿಯಲ್ಲಿ ಗೋವಿಂದ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ಅಥವಾ ಶ್ರೀರಾಮನೇ ಆಗಿರ್ಬೋದು. ನೀವು ನೋಡಿ, ಒಂದು ಬಿಳಿ ನಾಮದ ಮಧ್ಯೆ ಒಂದು ಕೆಂಪು ನಾಮ ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಪಂಡ್ರಾಪುರದಲ್ಲಿನೂ ಸ್ವಾಮಿ ವಿಷ್ಣು ರೂಪನೇ, ಅದು ಪಂಡರಿನಾಥ. ಆದರೆ ಅವನ ನಾಮ ಮಾತ್ರ ತುಂಬ ವಿಭಿನ್ನ. ಆ ನಾಮಕ್ಕೋಸ್ಕರನೇ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅದ್ಭುತವಾದ ಕಥನ ಇದೆ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಸ್ವರೂಪ ನೀವು ನೋಡಿದ್ರೆ ಸ್ವಾಮಿ ಅನಂತ ಶೇಷನ ಮೇಲೆ ಮಲಗಿರ್ತಾರೆ. ಅದೇ ರೀತಿ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿ ಸ್ವಾಮಿ ಪಾದದ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಿರ್ತಾರೆ. ಸ್ವಾಮಿ ಬಲಗೈ ಶಿವಲಿಂಗದ ಮೇಲಿರುತ್ತೆ. ಅದೇ ರೀತಿ ಸ್ವಾಮಿ ಹೊಕ್ಕಳಿಂದ ಒಂದು ಕಮಲ ಹುಟ್ಟು ಬಂದು ಅದರ ಮೇಲೆ ಶ್ರೀ ಬ್ರಹ್ಮರು ಕೂತ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಿರ್ತಾರೆ. ಇದು ಅನಂತ ಪದ್ಮನಾಭ ಸ್ವಾಮಿಯ ಒಂದು ಸಂಪೂರ್ಣ ರೂಪ. ಅನಂತ ಅಂದರೆ ಯಾವತ್ತಿಗೂ ಶಾಶ್ವತವಾಗಿರೋದು. ಸೊ ಅನಂತ ಶಯನ ಅಂದರೆ ಸ್ವಾಮಿ ಅನಂತನ ಮೇಲೆ ಮಲಗಿರೋದು. ಅನಂತ ಶೇಷನ ಮೇಲೆ ಮಲಗಿರೋದನ್ನೇ ಅನಂತ ಶಯನ ಅಂತ ಕರೀತಾರೆ. ಇಲ್ಲಿ ನಾವೆಲ್ಲ ಒಂದು ಸೂಕ್ಷ್ಮ ಗಮನಿಸಬೇಕು. ಏನು ಅಂತಂದರೆ ಸ್ವಾಮಿ ಅನಂತ ಶೇಷನ ಮೇಲೆ ಮಲಗಿದ್ದಾರೆ. ಶೇಷ ಅಂದರೆ ಯಾವತ್ತಿಗೂ ಉಳಿದೋಗುವಂಥದ್ದು. ಸೊ ಅವನ ಮೇಲೆ ಸ್ವಾಮಿ ಮಲಗಿದ್ದಾರೆ. ಹಾವು ಯಾವಾಗಲೂ ಪೊರೆ ಬಿಡತ್ತೆ, ಆದರೆ ಪೊರೆ ಕಾಲಕ್ರಮೇಣ ಪ್ರಕೃತಿಯಲ್ಲಿ ಕಲ್ತು ಹೋಗ್ಬಿಡತ್ತೆ, ಆದರೆ ಹಾವು ಉಳ್ಕೊಂಡಿರತ್ತೆ. ಅದೇ ರೀತಿ ಸ್ವಾಮಿ ಸೃಷ್ಟಿ ಮಾಡ್ತಾ ಇರ್ತಾರೆ. ಅದು ಕಾಲಚಕ್ರ ನಡೀತಾ ಇರುತ್ತೆ, ಮತ್ತೆ ಸೃಷ್ಟಿ ನಡೆಯುತ್ತೆ. ಆದರೆ ಸ್ವಾಮಿ ಮಾತ್ರ ಅನಂತವಾಗಿ ಯಾವಾಗಲೂ ಶೇಷನ ಮೇಲೆ ಮಲಗೇ ಇರ್ತಾರೆ. ಇದು ಪ್ರಕೃತಿಯ ಸತ್ಯ ನಿಯಮ. ಸೊ ಹೀಗೆ ಶ್ರೀ ಮಹಾವಿಷ್ಣು ಜೊತೆ ಅನಂತ ಶೇಷರು ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ. ತ್ರೇತಾಯುಗದಲ್ಲಿ ರಾಮರ ಜೊತೆ ಲಕ್ಷ್ಮಣರಾಗಿ ಹುಡ್ತಾರೆ. ಅದೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರ ಜೊತೆ ಅವರ ಅಣ್ಣನಾಗಿ ಬಲರಾಮರಾಗಿ ಹುಡ್ತಾರೆ. ಕಲಿಯುಗದಲ್ಲೂ ಅಷ್ಟೇ. ನೀವು ಯಾವುದೇ ದೇವಸ್ಥಾನದಲ್ಲಿ ನೋಡಿ, ನಾಗರ ರೂಪದಲ್ಲಿ ಯಾವುದೋ ಒಂದು ಅಂಶದಲ್ಲಿ ಅವರ ಒಂದು ಬಂಗಾರದ ಒಡವೆ ರೂಪದಲ್ಲಾದ್ರೂ ಸ್ವಾಮಿ ಮೈ ಮೇಲೆ ಇದ್ದೇ ಇರ್ತಾರೆ. ಆದರೆ ಪಂಡರಾಪುರದಲ್ಲಿ ಸ್ವಾಮಿ ಮೇಲೆ ಅವರು ಇರಲೇ ಇಲ್ಲ. ಪಂಡರಾಪುರದ ವಿಚಾರದಲ್ಲಿ ಸ್ವಾಮಿ ಅಲ್ಲಿ ತುಂಬ ವಿಭಿನ್ನವಾಗಿ ಅನಂತ ಶೇಷರನ್ನ ನಮಗೆ ದರ್ಶನ ಮಾಡಿಸ್ತಾರೆ. ಪಂಡರಾಪುರದ ವಿಠಲ ಸ್ವಾಮಿ ತಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲೆ ಹಾಕಿ ನಿಂತುಬಿಟ್ಟಿದ್ದಾರೆ. ಅದೇನಕ್ಕೋಸ್ಕರ ಅಂತಂದರೆ ನನ್ನ ಭಕ್ತರನ್ನು ನಾನು ನೋಡೋಕ್ಕೋಸ್ಕರ ನಿಂತಿರೋ ಅವತಾರ ಇದು ಅಂತ. ಆದರೆ ಅಲ್ಲಿ ಅನಂತ ಶೇಷರಿಗೆ ಎಲ್ಲಿ ಕಾಣಿಸ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ವಿಠಲರು ಒಂದು ವರ ಕೊಡ್ತಾರೆ, ನೀವು ನನ್ನ ನಾಮದ ರೂಪದಲ್ಲಿ ನಿಂತ್ಕೊಳ್ಳಿ ಅಂತ. ಸೊ ನಾವು ಗಮನಿಸಿ ನೋಡೋದಾದರೆ ಶ್ರೀ ಪಂಡರಿನಾಥನ ನಾಮ ತುಂಬ ವಿಭಿನ್ನ. ಅದು ಒಂದು ಹಾವಿನ ಎಡೆ ರೂಪದಲ್ಲಿರುತ್ತೆ. ಅಲ್ಲಿ ನಮಗೆ ಅನಂತ ಶೇಷರು ದರ್ಶನ ಕೊಡ್ತಾರೆ. ಇದು ಸ್ವಾಮಿ ನಾಮದ ಮಹಿಮೆ. ಓ ಪಾಂಡುರಂಗ ಪ್ರಭೋ ವಿಠಲ, ವೇಣುಗೋಪಾಲ ರುಕ್ಮಿಣಿ ಲೋಲ. ಓ ಪಾಂಡುರಂಗ ಪ್ರಭೋ ವಿಠಲ, ನಿನ್ನ ಪಾವನ ಪಾದಗಳ ಮಹಿಮೆಯ ಬಣ್ಣಿಸೆ ಮಾತುಗಳ ಕಾಣೆನೋ ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ.